ರೊಂಡಪ್ಪಯ್ಯನವರು ತಮ್ಮ ಒಂದು ಸೀಕ್ರೆಟ್ ಬುಕ್ಕಲ್ಲಿ ಅದ್ಭುತವಾದ ಒಂದು ಲೈನ್ ಅನ್ನ ಹೇಳಿದ್ದಾರೆ, ಒಂದು ಸೆಂಟೆನ್ಸ್ ಅನ್ನ ಹೇಳಿದ್ದಾರೆ. ಏನು ಅಂದ್ರೆ, ಯಾವುದರ ಬಗ್ಗೆ ನಾವು ತುಂಬಾ ಫೋಕಸ್ ಮಾಡ್ತೀವಿ, ಯಾವುದರ ಬಗ್ಗೆ ನಾವು ತುಂಬಾ ಬಿಲೀವ್ ಇಡ್ತೀವಿ, ಅದನ್ನ ನಾವು ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತೀವಿ ಅಂತ. ಅದಕ್ಕೆ ಹೇಳೋದು, ನೀವು ಲೈಫಲ್ಲಿ ಏನನ್ನಾದ್ರೂ ಬಯಸ್ತಾ ಇದ್ರೆ ಅದರ ಕಡೆ ಮಾತ್ರ ನೀವು ಫೋಕಸ್ ಮಾಡಿ ಅಂತ. ನೀವು ಲೈಫಲ್ಲಿ ಏನನ್ನ ಬಯಸೋದಿಲ್ವೋ ಅದನ್ನೆಲ್ಲ ಬಿಟ್ಟುಬಿಡಿ. ಆದ್ರೆ ತುಂಬಾ ಸರಿ ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ, ಏನು ಬೇಡವೋ ಅದ್ರ ಕಡೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ. ನಮಗೆ ಏನು ಬೇಕೋ ಅದನ್ನ ನಾವು ಇಗ್ನೋರ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಫೇಲ್ಯೂರ್ ಆಗ್ಬಾರ್ದು ಅಂತ ನೀವು ಅನ್ಕೊಂಡಿದ್ರೆ ನೀವೇನ್ ಯೋಚನೆ ಮಾಡ್ತಿರ್ತೀರಾ? ಅಕಸ್ಮಾತ್ ನಾನು ಫೇಲ್ ಆಗ್ಬಿಟ್ರೆ ಏನ್ ಮಾಡೋದು ಏನ್ ಮಾಡೋದು? ಹೀಗ್ ಮಾಡಿದಾಗ ನೀವು ಲೈಫಲ್ಲಿ ತುಂಬಾ ವಿಷಯಗಳನ್ನ ಮ್ಯಾನಿಫೆಸ್ಟ್ ಮಾಡೋದ್ರಲ್ಲಿ ಫೇಲ್ ಆಗ್ಬಿಡ್ತೀರಾ. ಹಾಗೆ ನಿಮಗೆ ಬೇಕಾಗಿದ್ದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಕೂಡ ನೀವು ಫೇಲ್ ಆಗ್ಬಿಡ್ತೀರಾ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಯೂನಿವರ್ಸ್ ಅಲ್ಲ. ನೀವು ಕಾನ್ಶಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೀರೋ, ಅನ್ಕಾನ್ಶಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೀರೋ, ಬಟ್ ಲಾ ಆಫ್ ಅಟ್ರಾಕ್ಷನ್ ಅಂತೂ ಯಾವಾಗ್ಲೂ ಅದರ ಪಾಡಿಗೆ ಅದು ಕೆಲಸ ಮಾಡ್ತಾನೆ ಇರುತ್ತೆ. ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಗೊತ್ತಿದ್ರೂ ಮಾಡುತ್ತೆ, ಗೊತ್ತಿಲ್ಲ ಅಂದ್ರೂ ಮಾಡುತ್ತೆ. ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಯಾಕೆಂದ್ರೆ ಇದು ಲಾ ಆಫ್ ನೇಚರ್. ಹಾಯ್, ದಿಸ್ ಇಸ್ ಡಾಕ್ಟರ್ ಮಂಜುಳಾ ಕಿರಣ್, ಮೋಟಿವೇಶನ್ ಸ್ಪೀಕರ್, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಪ್ರಶ್ನೆ ಏನು ಅಂದ್ರೆ, ನಾವು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಏನ್ ಮಾಡ್ಬೋದು, ಅದರಿಂದ ನಮ್ಮ ಫೋಕಸ್ ಮತ್ತೆ ಬಿಲೀಫ್ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗೋ ಹಾಗೆ ನಾವು ಪ್ರಾಕ್ಟೀಸ್ ಮಾಡೋದು ಅಂದ್ರೆ, ನಮ್ಮ ಡಿಸೈರ್ ಆಗಿರ್ಬೋದು, ನಮ್ಮ ಫೋಕಸ್ ಆಗಿರ್ಬೋದು, ನಮ್ಮ ಲೈಫಲ್ಲಿ ನಮಗೆ ಬೇಕಾಗಿರೋದನ್ನ ಪಡೆಯುವಂಥದ್ದಾಗಿರ್ಬೋದು, ನಮ್ಮ ಬಿಲೀಫ್ ಏನಿದೆ ಇದೆಲ್ಲ ಅಲೈನ್ ಆಗ್ಲಿಲ್ಲ ಅಂದ್ರೆ ಲೈಫಲ್ಲಿ ನಾವೇನನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬಾ ರಿಚ್ ಆಗ್ಬೇಕು, ತುಂಬಾ ಹಣವನ್ನ ಮಾಡಬೇಕು ಅನ್ನೋದು ನಿಮ್ಗೆ ಆಸೆ ಇರುತ್ತೆ. ನೀವು ಅದ್ರ ಕಡೆ ನೀವು ಫೋಕಸ್ ಮಾಡ್ಬೇಕಾಗಿರುತ್ತೆ. ಬಟ್ ನಿಮ್ಮ ಬಿಲೀಫ್ ಏನಿರುತ್ತೆ, ನಿಮ್ಮ ನಂಬಿಕೆ ಏನಿರುತ್ತೆ ಅಂದ್ರೆ, ನಾನು ಜಾಸ್ತಿ ಓದಿಲ್ಲ, ನನಗೆ ಜಾಸ್ತಿ ನಾಲೆಡ್ಜ್ ಇಲ್ಲ, ನಿಜವಾಗ್ಲೂ ನನ್ನ ಕೈಲಿ ಇದೆಲ್ಲ ಏನಾದ್ರೂ ದೊಡ್ಡದಾಗಿ ಮಾಡಕ್ಕಾಗತ್ತಾ, ಹಣ ಸಂಪಾದನೆ ಮಾಡಕ್ಕಾಗತ್ತಾ, ರಿಚ್ ಆಗಕ್ಕಾಗತ್ತಾ, ಏನಾದ್ರೂ ಸಾಧನೆ ಮಾಡಕ್ಕಾಗತ್ತಾ, ಅನ್ಲಿಮಿಟೆಡ್ ಆಗಿ ಹಣವನ್ನ ಸಂಪಾದನೆ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯನಾ? ಹೀಗೆ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಡೌಟ್ ಇರುತ್ತೆ. ಹೀಗಾದಾಗ ಏನಾಗುತ್ತೆ, ನಿಮ್ಮ ಫೋಕಸ್ ಮತ್ತೆ ಬಿಲೀಫ್ ಏನಿದೆ ಅದು ಅಲೈನ್ಡ್ ಆಗಿರೋದಿಲ್ಲ, ಬೇರೆ ಬೇರೆ ಆಗ್ಬಿಡುತ್ತೆ. ಆ ಚೈನ್ ಏನಿದೆ ಅದು ಕಟ್ ಆಗ್ಬಿಡುತ್ತೆ. ಆಗ ನಾವು ಏನನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ, ಅದು ಯಾವುದು ಅಟ್ರಾಕ್ಟ್ ಆಗೋದಿಲ್ಲ. ಸೊ ನಾವೇನ್ ಮ್ಯಾನಿಫೆಸ್ಟ್ ಮಾಡಿರೋ ಅದು ನಮಗೆ ಟ್ರೂ ಆಗೋಕೆ ಸಾಧ್ಯ ಆಗಲ್ಲ. ಇವತ್ತು ನಾನು ಆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಒಂದು ಅದ್ಭುತವಾದ ಒಂದು ಟೆಕ್ನಿಕ್ ಅನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಟೆಕ್ನಿಕ್ ಅನ್ನ ತುಂಬಾ ಸಾರಿ ನಾನು ಕೂಡ ಟ್ರೈ ಮಾಡಿದ್ದೀನಿ. ಬೇರೆ ಬೇರೆ ರೀಸನ್ ಇಂದ ಟ್ರೈ ಮಾಡ್ತಾನೆ ಇರ್ತೀನಿ ಅಂಡ್ ಅದ್ಭುತವಾದ ರಿಸಲ್ಟ್ ನನಗೆ ಸಿಗ್ತಾನೆ ಇರುತ್ತೆ. ನಾನು ಈ ಟೆಕ್ನಿಕ್ ಅನ್ನ ಮುಂಚೆಯಿಂದನೂ ಫಾಲೋ ಮಾಡ್ತಾ ಇದ್ದೀನಿ, ಇವತ್ತಿಗೂ ಮಾಡ್ತೀನಿ, ಮುಂದೆ ನನಗೆ ಬೇಕಾದಾಗೆಲ್ಲ ನಾನು ಮಾಡ್ತೀನಿ. ಹಾಗಾಗಿ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಮ್ಯಾನಿಫೆಸ್ಟೇಷನ್ ನ ಟ್ರೂ ಮಾಡ್ಕೊಳ್ಳುವಾಗ ನೀವ್ಯಾಕೆ ಮಾಡ್ಕೋಬಾರ್ದು ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ನಮ್ಮ ಒಂದು ಫೋಕಸ್ ಅನ್ನ ಅಲೈನ್ ಮಾಡ್ಕೋಬೇಕು, ನಮ್ಮ ವೈಬ್ರೇಷನ್ಸ್ ಅನ್ನ ಹೈ ಮಾಡ್ಕೋಬೇಕು, ಸೆಲ್ಫ್ ಡೌಟ್ ಇರಬಾರ್ದು ಅಂತ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಕು. ಆ ಟೆಕ್ನಿಕ್ ತುಂಬಾ ಪವರ್ಫುಲ್. ಅದು ಯಾವುದು ಅಂದ್ರೆ ಮಿರರ್ ಟೆಕ್ನಿಕ್. ನಮಗೆ ಮಿರರ್ ಟೆಕ್ನಿಕ್ ಬಗ್ಗೆ ತುಂಬಾ ಸರಿ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇ ಇರಬಹುದು. ಹಾಗಾಗಿ ಈ ಮಿರರ್ ಟೆಕ್ನಿಕ್ ಅನ್ನ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಅಲ್ಲಿ ತುಂಬಾ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಇದು 100% ರಿಸಲ್ಟ್ ಕೊಡುವಂತದ್ದು. ಯಾಕೆ ಇಷ್ಟು ಪವರ್ಫುಲ್ ಅಂತ ನೋಡೋದಾದ್ರೆ, ಇದನ್ನ ನೀವು ಪ್ರೋಸೆಸ್ ಅನ್ನ ಮಾಡುವಾಗ ಯಾರನ್ನೋ ನೀವು ಫೇಸ್ ಮಾಡ್ತೀರಾ, ಯಾರು ನಿಮ್ಮೆದುರಿಗೆ ಇರ್ತಾರೆ ಅದೊಂದು ನಿಮ್ಮ ರಿಫ್ಲೆಕ್ಷನ್ ಆಗಿರುತ್ತೆ. ನಿಮ್ಮೊಳಗೆ ಏನೆಲ್ಲ ನಡೀತಾ ಇದೆ ಅದು ಹೇಳ್ತಾ ಇರುತ್ತೆ. ಇದು ಎಂತಹ ಸಾಲಿಡ್ ವೈಬ್ರೇಷನ್ ಅನ್ನ ನಿಮ್ಮೊಳಗೆ ಜನರೇಟ್ ಮಾಡುತ್ತೆ ಅಂದ್ರೆ, ಕೆಲವೇ ನಿಮಿಷದಲ್ಲಿ ನಿಮಗನ್ಸುತ್ತೆ ನೀವು ಯಾವುದೋ ಬೇರೆ ಪ್ರಪಂಚದಲ್ಲಿ ಇದ್ದೀರಾ ಅಂತ. ಅದರಿಂದ ಇದನ್ನ ತುಂಬಾ ಎಫೆಕ್ಟಿವ್ ಅಂತ ಹೇಳಲಾಗುತ್ತೆ. ಯಾವಾಗೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡಬೇಕು ಅಂತ ಬರುತ್ತೋ, ಅಲ್ಲಿ ಈ ಮಿರರ್ ಟೆಕ್ನಿಕ್ ಅನ್ನ ಟಾಪ್ ಅಲ್ಲಿ ಇಡ್ತೀವಿ. ಯಾಕೆಂದ್ರೆ ಇದಕ್ಕೆ ಅಷ್ಟು ಪವರ್ ಇದೆ. ಈ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ನಿಮ್ಮ ಲೈಫ್ ಅಲ್ಲಿ ಕಾನ್ಫಿಡೆನ್ಸ್ ಡೌನ್ ಇದ್ರೆ ಅದನ್ನ ಹೇಗೆ ಜಾಸ್ತಿ ಮಾಡ್ಕೋಬೇಕು, ನಿಮ್ಮ ವೈಬ್ರೇಷನ್ಸ್ ಲೋ ಇದ್ರೆ, ಸೆಲ್ಫ್ ಡೌಟ್ ಇದ್ರೆ ಅದನ್ನೆಲ್ಲ ಹೇಗೆ ಹೈ ಮಾಡ್ಕೋಬೇಕು ಅಂತ ನೋಡೋದಾದ್ರೆ, ಲೈಫ್ ಅಲ್ಲಿ ಹಣ, ಕರಿಯರು, ಸ್ಟಡೀಸು, ಜಾಬು, ಕಾನ್ಫಿಡೆನ್ಸು, ಲೈಫ್ ಪಾರ್ಟ್ನರು, ಲವ್ ಅಟ್ರಾಕ್ಷನ್, ಹೀಗೆ ಏನೆಲ್ಲ ನೀವು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಇದ್ದೀರೋ ಇದನ್ನೆಲ್ಲ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಅಟ್ರಾಕ್ಟ್ ಮಾಡ್ಕೋಬಹುದು ಅನ್ನೋದನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಐ ಆಮ್ ಶೋರ್ ಈ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡಿದ್ರೆ ನಾನು ಗ್ಯಾರಂಟಿ ಮಾಡಿ ಹೇಳ್ತೀನಿ, ನಿಮಗೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ಹಾಗಾದ್ರೆ ಈ ಮಿರರ್ ಟೆಕ್ನಿಕ್ ಅಂದ್ರೆ ಏನು ಅಂದ್ರೆ, ಇದರಲ್ಲಿ ನೀವು ಮಿರರ್ ಮುಂದೆ ನಿಮ್ಮನ್ನ ನೀವು ನೋಡೋದು. ಅಫ್ಕೋರ್ಸ್ ಡೈಲಿ ತುಂಬಾ ಸರಿ ನೋಡ್ತಾನೆ ಇರ್ತೀರಾ, ಮೇಕಪ್ ಮಾಡ್ಕೊಳ್ಳುವಾಗ, ಡ್ರೆಸ್ ಅಪ್ ಮಾಡ್ಕೊಳ್ಳುವಾಗ ನೋಡ್ತಾನೆ ಇರ್ತೀರಾ. ಬಟ್ ಈ ಟೆಕ್ನಿಕ್ ಅಲ್ಲಿ ಒಂದು ಕಾನ್ಶಿಯಸ್ ಇಮೇಜ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ. ಅದರಲ್ಲಿ ನಿಮ್ಮನ್ನ ನೀವು ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ತಾ ಇರ್ತೀರಾ. ನಿಮ್ಮನ್ನ ನೀವು ಸಕ್ಸಸ್ ಕಡೆಗೆ ತಗೊಂಡು ಹೋಗ್ತಾ ಇರ್ತೀರಾ. ನಿಮ್ಮನ್ನ ನೀವು ಪುಷ್ ಮಾಡ್ಕೊಳ್ತಾ ಇರ್ತೀರಾ, ನಿಮಗೆ ಬೇಕಾಗಿದ್ದೆಲ್ಲ ಬೇಗ ಸಿಗ್ಲಿ ಅಂತ. ಈ ಪ್ರೋಸೆಸ್ ಅನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಒಂದು ಶಾಂತವಾದ ಒಂದು ಜಾಗನ ಹುಡ್ಕೋಬೇಕಾಗತ್ತೆ. ಯಾಕಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡುವಾಗ ಸುತ್ತಮುತ್ತ ಡಿಸ್ಟ್ರಾಕ್ಷನ್ಸ್, ಡಿಸ್ಟರ್ಬೆನ್ಸ್ ಏನು ಇರಬಾರ್ದು. ಹಾಗಾಗಿ ಶಾಂತವಾದ ಜಾಗದಲ್ಲಿ ಮಿರರ್ ಮುಂದೆ ನಿಂತ್ಕೊಳ್ಳಿ. ಅದು ರೂಮ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ನಿಮ್ಮ ವಾಶ್ರೂಮ್ ಇರ್ಬೋದು, ಹೀಗೆ ನಿಮಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ
ಅಲ್ಲಿ ಮಿರರ್ ಇರೋ ಕಡೆ ನೀವು ನಿಂತ್ಕೊಳ್ಳಿ. ಮಿರರ್ ಮುಂದೆ ನಿಂತ್ಕೊಂಡು ನಿಮಗೆ ಏನ್ ಬೇಕೋ ನೀವು ಅದನ್ನ ಅಫರ್ಮೇಷನ್ ರೂಪದಲ್ಲಿ ಹೇಳ್ಕೋಬೇಕಾಗುತ್ತೆ. ನೀವ್ ಏನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರೋ ಅದನ್ನ ಮುಂಚೆನೆ ರೆಡಿ ಮಾಡಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಮನಿ ಅಫರ್ಮೇಷನ್ ಮಾಡ್ಕೋಬೇಕು ಅಂತಿದ್ರೆ ಶಾರ್ಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ರಿಚ್, ಐ ಆಮ್ ಅರ್ನಿಂಗ್ 5 lakhs rupees ಪರ್ ಮಂತ್. ಹೀಗೆ ಅಫರ್ಮೇಷನ್ ಹೇಗೆ ಫಾರ್ಮ್ ಮಾಡಬೇಕು ಅಂದ್ರೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಈಗಾಗಲೇ ಆಗ್ ಹೋಗಿದೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಫರ್ಮೇಷನ್ ಇರಬೇಕು. ನೀವು ಹೆಲ್ತ್ ಅನ್ನ ಅಫರ್ ಮಾಡಬೇಕು ಅಂತ ಇದ್ರೆ, ಐ ಆಮ್ ಹೆಲ್ತಿ, ಐ ಆಮ್ ಎನರ್ಜೆಟಿಕ್. ನಿಮಗೆ ಕಾನ್ಫಿಡೆನ್ಸ್ ಲೋ ಇದ್ರೆ, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕಾನ್ಫಿಡೆಂಟ್. ನೀವು ಒಂದೇ ಅಫರ್ಮೇಷನ್ ಹೇಳ್ಬೋದು, ಇಲ್ಲ ಮಲ್ಟಿಪಲ್ ಅಫರ್ಮೇಷನ್ ಕೂಡ ಇಲ್ಲಿ ಹೇಳ್ಕೋಬಹುದು. ಈಗ ಈ ಪ್ರೋಸೆಸ್ ಅನ್ನ ಹೇಗೆ ಮಾಡೋದು ಅಂದ್ರೆ, ಮೊದಲನೇದಾಗಿ ಶಾಂತವಾದ ಜಾಗದಲ್ಲಿ ಮಿರರ್ ಮುಂದೆ ನೀವು ನಿಂತ್ಕೊಳ್ಳಿ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನೀವು ನಿಂತ್ಕೋಬೇಕು. ನಿಮಗೆ ನಗು ಬರ್ಬೋದು, ಕಣ್ಣಲ್ಲಿ ಕಣ್ಣಿಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಯಾಕೆಂದ್ರೆ ತುಂಬಾ ಜನಕ್ಕೆ ತಮ್ಮನ್ನ ತಾವು ಎದುರಿಸೋಕ್ಕಾಗಲ್ಲ, ಅಷ್ಟು ತಪ್ಪುಗಳನ್ನ ಮಾಡಿರ್ತಾರೆ. ಯೋಚನೆ ಮಾಡಿ, ತಮ್ಮ ಕಣ್ಣಲ್ಲೇ ತಾವು ಚಿಕ್ಕವರಾದಾಗ ಪ್ರಪಂಚನ ಅವರು ಹೇಗೆ ಎದುರಿಸ್ತಾರೆ ಅಂತ. ಹಾಗಾಗಿ ನೀವು ನಿಮ್ಮ ಕಣ್ಣನ್ನ ನೀವು ಎದುರಿಸೋದಕ್ಕೆ ನೀವು ರೆಡಿ ಇದ್ರೆ ಪ್ರಪಂಚದಲ್ಲಿ ಏನ್ ಬೇಕಿದ್ರು ಎದುರಿಸ್ತೀರಾ. ನಿಮ್ಮ ಲೈಫ್ ನ ಸಕ್ಸಸ್ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು ಅಂತ ನೀವು ಯೋಚನೆ ಮಾಡಬೇಕು. ನಿಮ್ಮನ್ನ ನೀವು ದೃಷ್ಟಿಸ್ತಾ ನೀವೇನ್ ಅಫರ್ಮೇಷನ್ ಮಾಡ್ಬೇಕು ಅಂತ ಇದ್ದೀರಾ, ಅಫರ್ಮೇಷನ್ ರೆಡಿ ಮಾಡ್ಕೊಂಡಿದ್ದೀರಾ, ಅದನ್ನ ನೀವು ಹೇಳೋದಕ್ಕೆ ಶುರು ಮಾಡಿ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಕನ್ಸಿಸ್ಟೆಂಟ್ ಆಗಿ ನೋಡ್ತಾ ಹೇಳೋದಕ್ಕೆ ನೀವು ಶುರು ಮಾಡಬೇಕು. ಹೇಳುವಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಈ ಪ್ರೋಸೆಸ್ ಅನ್ನ ನೀವು 5 ರಿಂದ 7 ನಿಮಿಷ ಮಾಡಿದ್ರೆ ಸಾಕು. ಇದಕ್ಕೆ ಅರ್ಧ ಗಂಟೆ 1 ಗಂಟೆ ಬೇಕಾಗೋದಿಲ್ಲ. ಡೈಲಿ ಜಸ್ಟ್ 5 ರಿಂದ 7 ನಿಮಿಷ ಸಾಕು. ಎಸ್ಪೆಷಲಿ ಇದು ಸ್ಟೂಡೆಂಟ್ಸ್ಗೆ, ಓದ್ತಾ ಇರೋರಿಗೆ, ಕಾಲೇಜಲ್ಲಿ ಇರೋರಿಗೆ, ಸ್ಕೂಲಲ್ಲಿ ಇರೋರಿಗೆ, ಬಿಸ್ನೆಸ್ ಮೆನ್ಗೆ, ಪ್ರತಿಯೊಬ್ಬರಿಗೂ ಇದು ತುಂಬಾ ಯೂಸ್ ಆಗುತ್ತೆ. ಹಾಗೆ ನೀವು ಜಾಬ್ ಅನ್ನ ಹುಡುಕ್ತಾ ಇದ್ರೆ, ಇಂಟರ್ವ್ಯೂಸ್ ಫೇಸ್ ಮಾಡಕ್ ಆಗಲ್ಲ ಅಂತ ಇದ್ರೆ, ಈ ಒಂದು ಮಿರರ್ ಟೆಕ್ನಿಕ್ ನಿಮಗೆ ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನೀವು ಸ್ಟೂಡೆಂಟ್ ಆಗಿದ್ರೆ, ನಿಮಗೆ ಓದಿದ್ದು ತಲೆಗೆ ಹೋಗ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡಬೇಕು, ಪುಸ್ತಕವನ್ನು ಹಿಡಿದುಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಓದ್ತಾ ಇರಬೇಕು. ನಿಮ್ಮ ಕಣ್ಣನ್ನ ನೀವು ನೋಡ್ತಾ ಇರಬೇಕು. ಯಾಕೆಂದ್ರೆ ನೀವು ಓದ್ತಾ ಇರೋದು ನಿಮಗೇನೆ ಕೇಳಿಸ್ತಾ ಇದ್ರೆ ಅದರ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಓದಿರೋದೆಲ್ಲ ನಿಮಗೆ ಇಲ್ಲಿ ಹೋಗಿ ಸ್ಟೋರ್ ಆಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ನೀವೇನೇ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಇದ್ರು ಅಫರ್ಮೇಷನ್ಸ್ ಅನ್ನ ಹೇಳ್ತಾ ಇರಬೇಕು. ಓರಲ್ ಆಗಿ ಹೇಳ್ತಾ ಇರ್ಬೋದು, ಇಲ್ಲ ನೀವು ಮನ್ಸಲ್ಲಿ ಕೂಡ ಹೇಳ್ತಾ ಇರ್ಬೋದು. ಓರಲ್ ಆಗಿ ಹೇಳ್ತಾ ಇದ್ರೆ ವೈಬ್ರೇಷನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಫರ್ಮೇಷನ್ ಹೇಳ್ತಾ ಫೀಲ್ ಮಾಡಿ, ನೀವು ಹೇಳ್ತಾ ಇರೋದು ಈಗಾಗಲೇ ನಿಮಗೆ ಸಿಕ್ಕಿಬಿಟ್ಟಿದೆ ಅಂತ ಫೀಲ್ ಮಾಡಬೇಕು. ಯಾಕೆಂದ್ರೆ ಅಫರ್ಮೇಷನ್ಸ್ ಅಲ್ಲಿ ನಿಮ್ಮ ಫೀಲಿಂಗ್ಸ್ ಅನ್ನ ಸೇರಿಸೋದು ತುಂಬಾ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಎಮೋಷನ್ಸ್ ಮತ್ತೆ ಫೀಲಿಂಗ್ಸ್ ಬರದೇ ಇರ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ತಾ ಅದು ಖಂಡಿತ ಇಂಪ್ರೂವ್ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾನೆ ಇದ್ರೆ, ಕಾನ್ಶಿಯಸ್ ಆಗಿ ನೀವು ಅದನ್ನ ಹೇಳ್ತಾ ಇದ್ರೆ ನಿಮ್ಮ ವೈಬ್ರೇಷನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಫರ್ಮೇಷನ್ ಹೇಳಿದ್ಮೇಲೆ ಫೀಲ್ ಮಾಡಬೇಕು, ವಿಜುವಲೈಸ್ ಕೂಡ ಮಾಡಬೇಕಾಗುತ್ತೆ. ಆಗ ವೈಬ್ರೇಷನ್ಸ್ ಇನ್ನ ಹೈ ಆಗುತ್ತೆ. ನಿಮ್ಮ ಒಂದು ಅಫರ್ಮೇಷನ್ ಯೂನಿವರ್ಸ್ಗೆ ಬೇಗ ಹೋಗಿ ರೀಚ್ ಆಗುತ್ತೆ. ಲಾಸ್ಟ್ ಅಲ್ಲಿ ಗ್ರಾಟಿಟ್ಯೂಡ್ ಫೀಲ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಈಗಾಗಲೇ ಭಗವಂತ, ಯೂನಿವರ್ಸ್, ಬ್ರಹ್ಮಾಂಡ ನಿಮಗೆ ಏನು ಕೊಟ್ಟಿದೆ ಅದರ ಬಗ್ಗೆ ನಿಮಗೆ ಗ್ರಾಟಿಟ್ಯೂಡ್ ಇರಬೇಕು, ಥ್ಯಾಂಕ್ಸ್ ಅನ್ನ ಹೇಳಬೇಕು. ಇದನ್ನ ನೀವು ದಿನದಲ್ಲಿ ಯಾವ ಸಮಯದಲ್ಲಿ ಕೂಡ ಬೇಕಿದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ನಾನ್ ಸಜೆಸ್ಟ್ ಮಾಡೋದು ಬೆಳಗ್ಗೆ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಬೆಳಗ್ಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಜಾಸ್ತಿ ಎಫೆಕ್ಟ್ ಇರುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಬ್ರೈನು ಶಾಂತವಾಗಿರುತ್ತೆ. ಹಾಗೆ ಅದು ಆಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ. ತುಂಬಾ ಬ್ಲಾಕ್ ಆಗಿರುತ್ತೆ, ಅಲ್ಲಿ ಯಾವುದು ಗೋಜಲ್ಗಳಿರೋದಿಲ್ಲ. ಸೊ ನಿಮಗೆ ಈಸಿ ಆಗುತ್ತೆ. ಅಂಡ್ ಮಾರ್ನಿಂಗ್ ಮಾಡಿದ್ರೆ ಇಡೀ ದಿನ ಅದೇ ಎನರ್ಜಿನಲ್ಲಿ ಇರ್ತೀರಾ. ಸೊ ಇಡೀ ದಿನ ನೀವು ಆರಾಮವಾಗಿ ಕಳೀತೀರಾ. ನೀವು ಎಷ್ಟು ದಿನ ಮಾಡಬೇಕು ಅಂದ್ರೆ ಲೈಫ್ ಟೈಮ್ ಪ್ರಾಕ್ಟೀಸ್ ಮಾಡಿದ್ರು ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಯಾಕೆಂದ್ರೆ ಐ ಆಮ್ ದ ಬೆಸ್ಟ್, ಐ ಆಮ್ ದ ರಿಚೆಸ್ಟ್, ಐ ಆಮ್ ಹೆಲ್ತಿ, ಐ ಆಮ್ ಕಾನ್ಫಿಡೆಂಟ್, I can do anything in my life, I am successful, I am honest, I am loyal. ಹೀಗೆ ಡೈಲಿ ಹೇಳ್ತಾ ಇದ್ರೆ ನೀವು ಬಯಸೋದೆಲ್ಲ ನಿಮ್ಮ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಯಾರೋ ಮೆಸೇಜ್ ಅಲ್ಲಿ ಕೇಳಿದ್ರು ಇಂಗ್ಲಿಷ್ ಅಲ್ಲೇ ಹೇಳ್ಬೇಕಾ, ಕನ್ನಡದಲ್ಲಿ ಹೇಳ್ಬಾರ್ದಾ ಅಂತ. ನಿಮ್ಮ ಲ್ಯಾಂಗ್ವೇಜ್ ಯಾವುದೇ ಇರಲಿ ಅದು ಇಲ್ಲಿ ಮ್ಯಾಟರ್ ಆಗಲ್ಲ. ತೆಲುಗು, ತಮಿಳು, ಹಿಂದಿ ಯಾವುದೇ ಲ್ಯಾಂಗ್ವೇಜ್ ಅದು ಇಲ್ಲಿ ಮ್ಯಾಟರ್ ಆಗಲ್ಲ. ಮ್ಯಾಟರ್ ಆಗೋದೇನು ನಿಮ್ಮ ಫೀಲಿಂಗ್ಸ್ ಮತ್ತೆ ನಿಮ್ಮ ವೈಬ್ರೇಷನ್ಸ್. ಬ್ರಹ್ಮಾಂಡಕ್ಕೆ ಅರ್ಥ ಆಗೋದು ನಿಮ್ಮ ಭಾಷೆ ಅಲ್ಲ, ನಿಮ್ಮ ಫೀಲಿಂಗು, ನಿಮ್ಮ ವೈಬ್ರೇಷನ್ಸ್. ಅದನ್ನ ನೆನಪಿಡ್ಕೊಳ್ಳಿ. ನಿಮ್ಮ ಯಾವುದೇ ಭಾಷೆನಲ್ಲಿ ನೀವು ಕೂಡ ಹೇಳ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ಇದನ್ನ 30 days ಮಾಡಿ ನೋಡಿ. ಡೈಲಿ ಮಾಡಿ ರಿಸಲ್ಟ್ ಅನ್ನ ಕಾಣೋದಕ್ಕೆ ಶುರು ಮಾಡ್ತೀರಾ. ಜಸ್ಟ್ 5 minutes ಸಾಕು ಡೈಲಿ ಇದನ್ನ ಮಾಡೋದಕ್ಕೆ. ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಯಾಕಂದ್ರೆ ಇದರಲ್ಲಿ ನಿಮಗೆ ನೀವೇ ಹೇಳ್ಕೊಡ್ತಾ ಇರ್ತೀರಾ, ನಿಮಗೆ ನೀವೇ ಹೇಗೆ ನೋಡೋದಕ್ಕೆ ಲೈಕ್ ಮಾಡ್ತೀರಾ ಅಂತ. ಮುಂದೆ ನೀವು ಏನ್ ಆಗ್ಬೇಕು ಅನ್ನೋದನ್ನ ನಿಮಗೆ ನೀವೇ ಹೇಳ್ಕೊಡ್ತಾ ಇರ್ತೀರಲ್ವಾ, ಅದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಪ್ರೋಗ್ರಾಮ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಟೆಕ್ನಿಕ್ ಇದು. ಡೈಲಿ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಡೈಲಿ ಮಾಡ್ತಾ ಇದ್ರೆ ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್, ಕರಿಯರ್ ಎಲ್ಲ ಫೀಲ್ಡ್ ಅಲ್ಲೂ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಯಾವಾಗ್ಲೂ ನೀವು ಅಬಂಡೆನ್ಸ್ ಮೈಂಡ್ ಸೆಟ್ ಅಲ್ಲೇ ಇರ್ತೀರಾ ಅಂಡ್ ಸಕ್ಸಸ್ ಕಡೆಗೆ ಬೇಗ ಹೋಗ್ತೀರಾ. ನಾನು ಆದಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗಲಿ. ಸೊ ಮಿರರ್ ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ನಿಮಗೆ ಏನ್ ಬೇಕೋ ಅದನ್ನ ಅಟ್ರಾಕ್ಟ್ ಮಾಡ್ತೀರಾ ಅಂತ ನಂಬ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.